ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೋಡಿ, ಯೂರಿಯಾ ಕೊರತೆ ಎದುರಾಗಿದೆ. ಬೇರೆ ಬೇರೆ ಭಾಗದಲ್ಲಿ ರೈತರ ಹಪಾಪಿ ಜಾಸ್ತಿ ಆಗಿದೆ. ನಮ್ಮ ರೈತರು ಕೂಡ ಅಷ್ಟೇನೆ ಯೂರಿಯಾವನ್ನು ವಿಪರೀತ ಪ್ರಮಾಣದಲ್ಲಿ ಬಳಸ್ತಾರೆ. ಜೊತೆಗೆ ಏನಂದರೆ ಈ ನ್ಯಾನೋ ಯೂರಿಯಾ ಬಳಸಿ ಅಂತಂದರೂ ಕೂಡ ಕೇಳ್ತಾ ಇಲ್ಲ. ಆದರೆ ಯೂರಿಯಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ವ್ಯಕ್ತಿನ ಜ್ಞಾಪಿಸ್ಕೊಳ್ಳೇಬೇಕು, ಅದು ಅನಂತಕುಮಾರ್. ಅನಂತಕುಮಾರ್ ಮಂತ್ರಿ ಆದಂಥ ಸಂದರ್ಭದಲ್ಲಿ ಯೂರಿಯಾಕ್ಕೇನು ಅಂದರೆ ಈ ನೀಮ್ ಕೋಟಿಂಗ್ ಮಾಡಿದರು. ಹೀಗಾಗಿ ಅದನ್ನು ಬೇರೆ ಬೇರೆದಕ್ಕೆ ದುರ್ಬಳಕೆ ಮಾಡಿಕೊಳ್ಳುವಂಥ ತಪ್ಪಿತ್ತು. ಮತ್ತು ಈ ಬೇರೆ ಬೇರೆಲ್ಲ ಆದರೂ ನೋಡಿ ಎಲ್ಲ ಹದಗಡಿಸಿದರು. ಮತ್ತೆ ವಿಪರೀತ ಕೊರತೆ ಎದುರಾಗಿದೆ ಈಗ, ಯೂರಿಯಾ ಕೊರತೆ. ಮುಖ್ಯಮಂತ್ರಿಗಳೇ ಇದಕ್ಕೆ ಸಂಬಂಧಪಟ್ಟಂಗೆ ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ, ಸುದೀರ್ಘವಾದಂಥ ಪತ್ರ ರವಾನಿಸಿದ್ದಾರೆ. ಈ ರೀತಿ ತೊಂದರೆ ಆಗಿದೆ, ದಯವಿಟ್ಟು ನೀವು ಬೇಕಾದಂಥ ರಸಗೊಬ್ಬರವನ್ನು ಪೂರೈಕೆ ಮಾಡಿ ಆದಷ್ಟು ಬೇಗ. 11,17,000 ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆ ಮಾಡಲಾಗಿದೆ. ಈಗೇನು ಅಂತಂದರೆ ಈಗ ಮುಂದಿನ ಬೆಳೆಗೂ ಕೂಡ ಯೂರಿಯಾ ಬೇಕು, ರೈತರು ಕೇಳ್ತಾ ಇದ್ದಾರೆ. ರೈತರ ಹಿತದೃಷ್ಟಿಯಿಂದ ಬೇಗ ಯೂರಿಯಾ ಪೂರೈಕೆ ಮಾಡಿ. ನಮಗೆ ಇಷ್ಟು ಪ್ರಮಾಣದಲ್ಲಿ ಯೂರಿಯಾ ಬೇಕಾಗಿದೆ, ಕೊರತೆ ಇದೆ ಯೂರಿಯಾದು. ರೈತರು ಅಲ್ಲಲ್ಲಿ ಒಂಥರ ಹಾಹಾಕಾರ ಶುರು ಆಗಿದೆ ಒಂದು ಲೆಕ್ಕದಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ. ಇನ್ನು ಚಲವರಾಯಸ್ವಾಮಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಗೊಬ್ಬರದ ಕೊರತೆ ಇರುವಂಥದ್ದು ನಿಜ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರಲ್ಲಿ ಒಂದೆರಡು ಕಡೆಗಲ್ಲ, ಗದಗ, ಕೊಪ್ಪಳ, ದಾವಣಗೆರೆ ಎಲ್ಲ ಭಾಗದಲ್ಲೂ ಕೂಡ ಯೂರಿಯಾದ್ದು ಸಮಸ್ಯೆ ಇದೆ. ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಸ್ಟಾಕೇ ಇಲ್ಲ ಅಂದರೆ ಮಾತುಕತೆ ನಡೆಸೇನೆ ಬಂತು. ಕೇಂದ್ರದ ಜೊತೆಯೂ ಮಾತುಕತೆ ನಡೆಸ್ತಾ ಇದ್ದೀವಿ, ಇದು ಇಂಪಾರ್ಟೆಂಟು. ಏಪ್ರಿಲ್ ಜುಲೈ ಬೇಡಿಕೆ 6 ಲಕ್ಷ ಮೆಟ್ರಿಕ್ ಟನ್ ಇದೆ. 87,000 ಮೆಟ್ರಿಕ್ ಟನ್ ಕೇಂದ್ರದಿಂದ ಬಾಕಿ ಉಳ್ಕೊಂಡಿದೆ. ಅದನ್ನು ಬೇಗ ಪೂರೈಸಬೇಕು. ನಾನು ರೈತರಿಗೆ ನಿರಂತರವಾಗಿ ಕಳೆದ ಒಂದು ವಾರದಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಇವತ್ತು ಸೋಯಿಂಗ್ ಇದೆ ಅವರಷ್ಟೇ ಅಂಗಡಿ ಹತ್ರ ಹೋದರೆ ತೊಂದರೆ ಇಲ್ಲ. ಸೊ ಲೇಟಾಗಿ ಒಂದು ತಿಂಗಳು ಬೇಕಾಗಿರೋರು ಸಹ ಇವತ್ತೇ ಹೋಗ್ತಕ್ಕಂಥದ್ದು ಬೇಡ, ನಿಮಗೆ ಈ ವಾರ ಆದಮೇಲೂ ಸಿಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಜೊತೆಗೆ ನಮಗೆ ಎಲ್ಲ ಸ್ಟಾಲ್ಗಳಲ್ಲಿ, ನಮ್ಮ RSKಗಳಲ್ಲಿ ಅಥವಾ ಪ್ರೈವೇಟ್ ಮಾಲೀಕರಿಗೂ ಸೊ ಯಾವಾಗ ಅವೈಲಬಲ್ ಇರುತ್ತೆ, ಎಷ್ಟಿರುತ್ತೆ ಅಂತ ಬೋರ್ಡ್ ಹಾಕಬೇಕು ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಅದನ್ನು ನಮ್ಮ ಅಧಿಕಾರಿಗಳೆಲ್ಲ ಮಾನಿಟ್ರ್ ಮಾಡ್ತಾರೆ. ಸೊ ಅದರಿಂದ ಸ್ವಲ್ಪ ನಾಳೆ, ಈಗ ಬುಧವಾರ ಬರುತ್ತೆ ಅಂತ ಅಂದಾಗ ಸೋಮವಾರ ಹೋಗಿ ನಿಲ್ಲೋದು ಬೇಡ, ಬುಧವಾರ ಹೋದರೆ ಸಿಗುತ್ತೆ. ಸ್ವಲ್ಪ ಒಂದು 5-6 ಜಿಲ್ಲೆನಲ್ಲಿ ಈ ಥರದ ಪ್ರೆಜರ್ ಇದೆ. ಆ ಪ್ರೆಜರ್ ಇರೋ ಕಡೆಗೆ ಅವ್ರಿಗೆ ಬೇಕಾಗೋ ಒಟ್ಟನ್ನು ಬೇರೆ ಬೇರೆ ಕಡೆ ಇರ್ತಕ್ಕಂಥ ದಾಸ್ತಾನನ್ನು ತೆಗೆದು ಅಲ್ಲಿಗೆ ಸರಬರಾಜು ಮಾಡ್ತಕ್ಕಂಥ ಕೆಲಸನೂ ನಿರಂತರವಾಗಿ ಪ್ರಕ್ರಿಯೆ ನಡೀತಾ ಇದೆ ಎಲ್ಲೂ ರಾಜ್ಯದಲ್ಲಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಹಿಂದೆ ನೋಡಿ, ಈ ಗೊಬ್ಬರ ಖಾತೆಯನ್ನು ನಿರ್ವಹಿಸ್ತಾ ಇದ್ದಂಥ ಅನಂತಕುಮಾರ್ ಅದನ್ನು ನಿರ್ವಹಣೆ ಮಾಡಿದಂಥ ರೀತಿ ಬಹಳ ಅದ್ಭುತ. ಈ ಯೂರಿಯಾಕ್ಕೆ ನೀಮ್ ಕೋಟಿಂಗ್ ಮುಖಾಂತರ ಅದೆಲ್ಲೂ ಕೂಡ ಸೋರು ಹೋಗಬಾರ್ದು, ಅದನ್ನು ಬೇರೆ ಬೇರೆ ಕಾರಣಗಳಿಗೆ ಬಳಸ್ಕೋಬಾರ್ದು ಅನ್ನುವಂಥ ಕಾರಣದಿಂದ ಅವ್ರು ಮಾಡಿದಂಥ ತಂತ್ರಗಾರಿಕೆ ಇದೆಯಲ್ಲ, ಯಶಸ್ಸನ್ನು ಕೊಟ್ಟಿತ್ತು. ಅವ್ರು ಇರೋ ತನಕ ಈ ಗೊಬ್ಬರದ ಅಭಾವ ಕಂಡಿರಲಿಲ್ಲ. ಈಗ ಮತ್ತೆ ಗೊಬ್ಬರ ಶುರುವಾಗಿದೆ, ಗೊಬ್ಬರದ ಅಭಾವ ಶುರುವಾಗಿದೆ. ಜೊತೆಗೇನು ಅಂದರೆ ಯೂರಿಯಾನ ವಿಪರೀತ ಪ್ರಮಾಣದಲ್ಲಿ ನಮ್ಮ ರೈತರು ಬಳಸುವಂಥದ್ದು ನಂಬರ್ 1. ಜೊತೆಗೇನು ಅಂದರೆ ಇನ್ನೂ ಕೂಡ ನ್ಯಾನೋ ಯೂರಿಯಾ ಬಗ್ಗೆ ಗಮನ ಕೊಡದಿರುವಂಥದ್ದು 2ನೇ ಸಂಗತಿ. ಇದನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನಗಳಾಗ್ತಾ ಇದೆ? ರಂಗನಾಥ್, ರಸಗೊಬ್ಬರದ ಬಳಕೆಯ ವಿಚಾರದಲ್ಲಿ ಎಲ್ಲೊಂದ್ ಕಡೆ ರೈತರಿಗೆ ಸೂಕ್ತ ರೀತಿಯಲ್ಲಿ ಸರ್ಕಾರ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಇದೇ ಕಾರಣಕ್ಕೋಸ್ಕರ ಸಾಕಷ್ಟು ಸಮಸ್ಯೆಗಳಾಗ್ತಿದಾವೆ. ಆ ಕಡೆ ಒಂದು ರೀತಿಯ ಶಾಪ ಅಂತಂದ್ರೆ ಮಳೆ ಹೆಚ್ಚು ಬಂದರೂ ಕೂಡ ರೈತನಿಗೆ ಸಮಸ್ಯೆ, ಮಳೆ ಕಡಿಮೆ ಆದರೂ ಕೂಡ ರೈತನಿಗೆ ಸಮಸ್ಯೆ ಅನ್ನುವಂತ ಪರಿಸ್ಥಿತಿ. ಇದೀಗ ಈ ಬಾರಿ ಮುಂಗಾರು ಅಂದುಕೊಂಡಕ್ಕಿಂತ ಹೆಚ್ಚು ಮುಂಚಿತವಾಗಿ ಬಂದಿದೆ. ಜೂನ್ ಪ್ರಾರಂಭದಲ್ಲಿ ಬರ್ತಾ ಇದ್ದಂತಹ ಮುಂಗಾರು ಮೇ ಅಂತ್ಯದಲ್ಲಿಯೇ ಪ್ರಾರಂಭ ಆಗಿದ್ರಿಂದಾಗಿ ರೈತನಿಗೆ ಸಹಜವಾಗಿ ಖುಷಿಯಾಗಿತ್ತು. ತರಾತುರಿ
ಇಳುವರಿಯಲ್ಲಿ ಆತ ಕೃಷಿ ಬೆಳೆಯನ್ನ ಬಿತ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಈ ಕಾರಣಕ್ಕೋಸ್ಕರ ರಸಗೊಬ್ಬರದ ಒಂದು ಖರೀದಿಯ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಆದ್ರೆ ಇದು ಸರ್ಕಾರ ಇದನ್ನ ಎಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರವೂ ಇರಬಹುದು, ರಾಜ್ಯ ಸರ್ಕಾರವೂ ಇರಬಹುದು, ಎಡವಟ್ಟು ಮಾಡಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೇಂದ್ರದಿಂದ ಎಷ್ಟು ಪೂರೈಕೆ ಆಗಬೇಕಾಗಿತ್ತು ರಸಗೊಬ್ಬರ ಅಷ್ಟರ ಮಟ್ಟಿಗೆ ಪೂರೈಕೆ ಆಗಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರವೂ ಕೂಡ ಒಪ್ಕೊಳ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ರಸಗೊಬ್ಬರ ಖಾತೆ ಸಚಿವರಾಗಿರುವಂತಹ JP ನಡ್ಡಾ ಅವರಿಗೆ ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾರೆ. ಈ ಬಾರಿಯ ಖಾರಿಫ್ನಲ್ಲಿ ಅಂದ್ರೆ 2025ರ ಈ ಒಂದು ಕೃಷಿ ಚಟುವಟಿಕೆಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ನಮಗೆ 11 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರವನ್ನ ಯೂರಿಯಾವನ್ನ ಮೀಸಲಿರಿಸಿದೆ. ಆದ್ರೆ ಅದರಲ್ಲಿ ಈ ಅವಧಿಗೆ ಬಂದಿರುವಂತದ್ದು ಅಥವಾ ನಮಗೆ ಡಿಮ್ಯಾಂಡ್ ಇರುವಂತದ್ದು 6-6.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು. ಆದ್ರೆ ಸದ್ಯ ಪೂರೈಕೆ ಆಗಿರುವಂತದ್ದು ಮಾತ್ರ 5-5.5 ಮೆಟ್ರಿಕ್ ಟನ್ ಅಷ್ಟು ಮಾತ್ರ ಗೊಬ್ಬರ ಪೂರೈಕೆ ಆಗಿರೋದ್ರಿಂದಾಗಿ ಎಲ್ಲೋ 1-1.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೊರತೆ ಕಾಣಿಸ್ಕೊಂಡಿದೆ. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಸ್ವಲ್ಪ ಮಟ್ಟಿಗೆ ಮಳೆ ಆಯ್ತು. ತಕ್ಷಣ ಎಚ್ಚೆತ್ತುಕೊಂಡಂತ ರೈತರೆಲ್ಲರೂ ಕೂಡ ಹೋಗಿ ಯೂರಿಯಾವನ್ನ ಖರೀದಿ ಮಾಡೋದಕ್ಕೆ ಹೊರಟರು. ಅದರಲ್ಲೂ ಆ ಜಾಗೃತಿಯ ಕಾರ್ಯಕ್ರಮವೂ ಕೂಡ ಹಿನ್ನಡೆ ಕಂಡಿದ್ರಿಂದಾಗಿ ಯೂರಿಯಾ ಮತ್ತು ನ್ಯಾನೋ ಯೂರಿಯಾ ಅದರಲ್ಲಿ ಯಾವುದನ್ನ ಬಳಸಬೇಕು ಅನ್ನೋ ಬಗ್ಗೆ ರೈತರಿಗೆ ಒಂದು ಸ್ಪಷ್ಟತೆ ಇಲ್ಲ. ಎಲ್ಲರೂ ಕೂಡ ಎಲ್ಲಾ ಬೆಳೆಗೂ ಯೂರಿಯಾವನ್ನೇ ಡಿಪೆಂಡ್ ಆಗ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮಗೆ ಯೂರಿಯಾ ಸಿಗದೆ ಹೋದ್ರೆ ಅನ್ನುವಂತ ಆತಂಕಕ್ಕೆ ಒಳಗಾದಂತಹ ಸುಮಾರು 5-6 ಜಿಲ್ಲೆಯ ರೈತರು ತಕ್ಷಣ ಹೋಗಿ ಖರೀದಿಗೆ ಮುಗಿಬಿದ್ದಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ನ್ಯಾನೋ ಯೂರಿಯಾ ಕೂಡ ಸ್ಟಾಕ್ ಇದೆ, ಆದ್ರೆ ಅದನ್ನ ಬಳಸಬೇಕು ಅಥವಾ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಹೆಚ್ಚಿನ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದನ್ನ ಮನವರಿಕೆ ರೈತರಿಗೆ ಮಾಡಿಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಇರಬಹುದು, ಕೃಷಿ ಇಲಾಖೆ ಇರಬಹುದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ. ಇದೇ ಕಾರಣಕ್ಕೋಸ್ಕರ ನಮಗೆ ಈ ಅವಧಿಗೆ ಬೇಕಾಗಿದ್ದಂತಹ 1.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕೊರತೆ ಏನಿದೆ ಇದು ದಿಢೀರ್ನೆ ಕಾಣಿಸಿಕೊಂಡಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಮತ್ತು ಸಹಕಾರ ಸೊಸೈಟಿಗಳಿಂದಲೂ ಕೂಡ ಕಡಿಮೆ ರೇಟಿಗೆ ಯೂರಿಯಾ ಸಿಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ರೈತರು ಅಲ್ಲಿಯೇ ಡಿಪೆಂಡ್ ಆಗಿದ್ದಾರೆ. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH